ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ಮುಖ್ಯಮಂತ್ರಿಗಳು. ಇವತ್ತು ನಮ್ಮ ಒಳನಾಡಿನಲ್ಲಿರುವಂಥ ಜಲಾಶಯಗಳಿಗೆ ನೀವು ಒಂದು ಹನಿ ನೀರನ್ನು ಹೊರಗಡೆ ಬಿಟ್ಟಿಲ್ಲ. ಕುಡಿಯೋ ನೀರಿಗೆ ನೀರು ಬೇಕು ಅಂತ ನೀವೇ ಹೇಳಿದಿರಿ. ಮುಖ್ಯಮಂತ್ರಿಗಳೇ, ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ಬರೀ ವಿರೋಧ ಪಕ್ಷದಲ್ಲಿದ್ದಾಗಲೋ ಅಥವಾ ಮುಖ್ಯಮಂತ್ರಿ ಆದಾಗಲೂ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ನೆನಪಲ್ಲಿರುತ್ತೋ? ನೆನಪಲ್ಲಿರುತ್ತೆ ಅನ್ನೋದಾದರೆ ನೀವು ಆ ನೆನಪಲ್ಲಿರೋದನ್ನು ಆದೇಶದ ಮೂಲಕ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದನ್ನು ಸಾಬೀತುಪಡಿಸಿ. ನಿಮ್ಮ ಬೆನ್ನಿಗೆ ನಾವಿದ್ದೀವಿ, ಯಾರಿಗೂ ಹೆದರಬೇಡಿ. ಮುಂಚೆ ಇದ್ದ ಅಡೆತಡೆಯೂ ಈಗ ನಿಮಗೆ ಮೇಕೆದಾಟು ವಿಷಯದಲ್ಲಿ ನಿವಾರಣೆ ಆಗಿದೆ. ಭಾರತ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿದೆ, ಆ ರಾಜ್ಯದಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಬೇರೆ ಅನುಮತಿಯ ಅವಶ್ಯಕತೆ ಇಲ್ಲ ಅಂತೇಳಿ. ಹಾಗಾಗಿ ನೀವು ಕರ್ನಾಟಕ ಸರ್ಕಾರವೇ ಉಚಿತ ನಿರ್ಣಯ ತಗೊಳ್ಬೋದು. ಈಗ ಬೇಕಾಗಿರೋದು ಕೇವಲ ಇಚ್ಛಾಶಕ್ತಿ ಮಾತ್ರ. ಪಾದಯಾತ್ರೆ ಮಾಡಿದ್ರಿ, ನಿಮ್ಮ ಸರ್ಕಾರ ಬಂತು, ಸರ್ಕಾರ ಬಂದು ನೀವು ಉಪಮುಖ್ಯಮಂತ್ರಿ ಆದ್ರಿ, ಈಗ ನೀವೇ ಮುಖ್ಯಮಂತ್ರಿ ಆಗಿದ್ದೀರಿ. ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲೇ ಕೇಂದ್ರ ಸರ್ಕಾರ ಹೇಳಿಕೆ ಕೊಟ್ಬಿಟ್ಟಿದೆ ಸಂಸತ್ನಲ್ಲಿ. ಇನ್ಯಾಕೆ ತಡ? ಬೇರೆಯವ್ರಿಗೆ ಬೆಟ್ ಮಾಡಿ ತೋರಿಸೋ ಅವಶ್ಯಕತೆನೇ ಇಲ್ಲ. ಈಗ ನಂಗೆ ಗೊತ್ತಿಲ್ಲ. ಈಗ ಅವ್ರು ತಾನೇ ಪಾದಯಾತ್ರೆ ಮಾಡಿದ್ದು. ಯೋಜನೆಗೆ ಕಲ್ಲಾಗ್ತಿರೋ ಅಥವಾ ಯೋಜನೆ ಮಾಡೋದಕ್ಕೆ ಕಲ್ಲಾಗ್ತಿರೋ ಯೋಚನೆ ಮಾಡಿ. ನಿಮ್ಮ ಕೈಲೇ ಇದೆ. ಬಜೆಟ್ನಲ್ಲಿ ಫಸ್ಟ್ ದುಡ್ಡಿಡ್ರಿ ರಾಜ್ಯದಲ್ಲಿ. ಒಂದು ಗಾದೆ ಮಾತಿದೆಯಲ್ಲ, ಅದಕ್ಕೇನೋ ಒಂದು ಪಿಳ್ಳೆನವ ಅಂತ ಹೇಳಿ. ಆ ಪಿಳ್ಳೆನವ ಯಾಕೆ? ಆ ಪಿಳ್ಳೆನವ ಬೇಡ. ನೀವು ಪಾದಯಾತ್ರೆ ಮಾಡಬೇಕಾದ್ರೆ ಕೇಂದ್ರದ ಅನುದಾನ ನಂಬಿಕೊಂಡು ಪಾದಯಾತ್ರೆ ಮಾಡಿದಿರಾ? ಜನರಿಗೆ ಭರವಸೆ ಕೊಡಬೇಕಾದ್ರೆ, ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಭರವಸೆ ಕೊಡಬೇಕಾದ್ರೆ ಕೇಂದ್ರ ಅನುದಾನ ಕೊಟ್ಟರೆ ಮಾಡ್ತೀವಿ ಅಂತ ಕಾಣಿಸಿದ್ರಾ? ಅದು ಯಾವುದೂ ಕಾಣಿಸಿರ್ಲಿಲ್ಲ. ಈಗ ಯಾಕೆ ಪಿಳ್ಳೆನವ? ಮುಂಚೆ ಆದರೆ ತಮಿಳ್ನಾಡು ತೋರಿಸ್ತಿದ್ರಿ, ರಾಜಕಾರಣ ಮಾಡ್ತಿದ್ರಿ. ಅಲ್ಲೂ ನಿಮ್ಮ ಸ್ನೇಹಿತರೆ ಅಧಿಕಾರದಲ್ಲಿ ಇದ್ದಾಗಲೂ ಈಗ ಯಾರನ್ನೂ ತೋರಿಸೋ ಅವಶ್ಯಕ